ಹಿರಿಯ ನಟ ಬಾಲಿವುಡ್ನ ಹೀಮ್ಯಾನ್ ಖ್ಯಾತಿಯ ಹಾಗೆ ಬಾಲಿವುಡ್ನ ಅಯನ್ ಮ್ಯಾನ್ ಖ್ಯಾತಿಯ ಧರ್ಮೇಂದ್ರ ಇನ್ನಿಲ್ಲ. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ಕೊನೆಯುಸಿರೆಳೆದಿದ್ದಾರೆ. ಹಲವು ದಿನಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರು ಧರ್ಮೇಂದ್ರ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಯಿತು. ಅದಾದ ನಂತರ ಮತ್ತೆ ಮನೆಯಲ್ಲೇ ಅವರಿಗೆ ಚಿಕಿತ್ಸೆಯ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ವೆಂಟಿಲೇಟರ್ ಸಹಾಯದಲ್ಲೇ ಅವರನ್ನು ಇಡಲಾಗಿತ್ತು. ಹಲವು ದಿನಗಳಿಂದಲೇ ಸಾಕಷ್ಟು ಮೈಗೆ ಹುಷಾರಿರಲಿಲ್ಲ ಅವರಿಗೆ. ವಯೋಸಹಜ ಕಾಯಿಲೆಗಳು, ಯಾಕಂದರೆ 89 ವರ್ಷ ವಯಸ್ಸು. ಅನಾರೋಗ್ಯದಿಂದಾಗಿ ಕೊನೆಗೂ ಇವತ್ತು ಧರ್ಮೇಂದ್ರ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಬಾಲಿವುಡ್ನ ಗಣ್ಯರೆಲ್ಲರೂ ಕೂಡ. ಬರೀ ಬಾಲಿವುಡ್ ಮಾತ್ರ ಅಲ್ಲ, ಬೇರೆ ಬೇರೆ ಚಿತ್ರರಂಗದ ಗಣ್ಯರು ಕೂಡ ಅಗಲಿದ ಧೀಮಂತ ನಟನಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ವಿಲೇಪಾರ್ಲೆಯ ಸ್ಮಶಾನದಲ್ಲಿ ಅಂತಿಮ ವಿಧಿವಿಧಾನ ಕೂಡ ಆರಂಭವಾಗಿದೆ. ಅವರ ಫ್ಯಾಮಿಲಿಯ ಸದಸ್ಯರೆಲ್ಲರೂ ಕೂಡ ಅಂತಿಮ ವಿಧಿವಿಧಾನದಲ್ಲಿ ಈಗ ಅಲ್ಲಿ ಪಾಲ್ಗೊಂಡಿದ್ದಾರೆ. ವಿಲೇಪಾರ್ಲೆಯ ಸ್ಮಶಾನದಲ್ಲಿ ನಡೀತಾ ಇರುವಂಥ ಅಂತ್ಯಕ್ರಿಯೆ. ಧರ್ಮೇಂದ್ರ ಬಾಲಿವುಡ್ನಲ್ಲಿ 60ರ ದಶಕದಲ್ಲಿ ಆರಂಭವಾಗಿ ಇದುವರೆಗೂ ಕೂಡ ದಣಿವರಿಯದ ನಟ ಅಂತ ಹೇಳಿದ್ರೆ ಅದು ಧರ್ಮೇಂದ್ರ ಅಂತ ಹೇಳಬೇಕು. 89ರ ವಯಸ್ಸಿನಲ್ಲೂ ಕೂಡ ಇತ್ತೀಚೆಗೆ ಬಂದಂತಹ ಕೆಲವು ಚಿತ್ರಗಳಲ್ಲೂ ಕೂಡ ಧರ್ಮೇಂದ್ರ ನಟಿಸಿದರು. ರಾಜಾ और ರಾಣಿ ಕಿ ಪ್ರೇಮ್ ಕಹಾನಿ ಬಹುಶಃ ನಿಮ್ಗೆಲ್ರಿಗೂ ನೆನಪಿರ್ಬೋದು. ರಣಬೀರ್ ಕಪೂರ್, ಆಲಿಯಾ ಭಟ್ ಅವರ ಸಿನಿಮಾ, ಅದರಲ್ಲೂ ಕೂಡ ಧರ್ಮೇಂದ್ರ ನಟನೆಯನ್ನು ಮಾಡಿದರು. ಅದಕ್ಕೂ ಮುಂಚೆ ಅವ್ರದೇ ಪ್ರೊಡಕ್ಷನ್ನ ಚಿತ್ರಗಳು, ಅಪ್ನೆ, ಅದಕ್ಕಾದಮೇಲೆ ಯಮ್ಲಾ ಪಗ್ಲಾ ದಿವಾನ 1, 2 ಇವೆಲ್ಲ ಸಿನಿಮಾಗಳಲ್ಲೂ ಕೂಡ ಧರ್ಮೇಂದ್ರ ನಟಿಸಿದರು. ಬಹುಶಃ ಬೇರೆ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಲ್ಲಿ ಅವ್ರು ಬಂದಾಗಲೂ ಕೂಡ ಸ್ವಲ್ಪ ನಡೆಯುವಾಗ ಒಂಚೂರು ಎಡುತ್ತಾ ಇದ್ರು ಅಥವಾ ಸ್ವಲ್ಪ ಮಾತಾಡುವಾಗ ತಡವಡಿಸ್ತಿದ್ರು ಬಿಟ್ಟರೆ ಇನ್ನು ತುಂಬಾ ಎನರ್ಜೆಟಿಕ್ ಆಗಿ ತುಂಬಾ ಫಿಟ್ ಆ್ಯಂಡ್ ಫೈನ್ ಆಗಿ ಕಾಣಿಸ್ತಾ ಇದ್ದಂಥ ನಟ ಧರ್ಮೇಂದ್ರ. ಇನ್ನು ವಿಲೇಪಾರ್ಲೆ ಸ್ಮಶಾನದಲ್ಲಿ ಧರ್ಮೇಂದ್ರ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ. ಅಂತಿಮ ವಿಧಿವಿಧಾನವನ್ನ ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ. ವಿಲೇಪಾರ್ಲೆ ಸ್ಮಶಾನಕ್ಕೆ ಸೆಲೆಬ್ರಿಟಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಧರ್ಮೇಂದ್ರ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸುವುದಕ್ಕೆ. ಅಮಿತಾಬ್ ಬಚ್ಚನ್, ಅಭಿಷೇಕ್ ಬಚ್ಚನ್ ಸೇರಿದಂತೆ ಅನೇಕ ತಾರೆಯರು ಕೂಡ ಸ್ಮಶಾನದತ್ತ ಬಂದು ಧರ್ಮೇಂದ್ರ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ಸಲ್ಮಾನ್ ಖಾನ್ ಅವರು ಕೂಡ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ. ಧರ್ಮೇಂದ್ರ ಅವರ ನಿಧನಕ್ಕೆ ಇಡೀ ಭಾರತೀಯ ಚಿತ್ರರಂಗ ಧರ್ಮೇಂದ್ರ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಭಾರತೀಯ ಚಿತ್ರರಂಗದ ಒಂದು ಯುಗ ಅಂತ್ಯವಾಗಿದೆ ಅಂತ ತಮ್ಮ ಎಕ್ಸ್ ಖಾತೆಯ ಮೂಲಕ ಸಂತಾಪ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಧರ್ಮೇಂದ್ರ ಒಬ್ಬ ಅದ್ಭುತ ನಟ, ಅಪ್ರತಿಮ ವ್ಯಕ್ತಿತ್ವವನ್ನು ಉಳ್ಳಂತಹ ಒಬ್ಬ ನಟ ಧರ್ಮೇಂದ್ರ ಅಂತ ಹೇಳಿ ನರೇಂದ್ರ ಮೋದಿ ಅವರು ಕೂಡ ಈಗ ಟ್ವೀಟ್ ಮಾಡಿ ಅಂದರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ. ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ, ದ ಪಾಸಿಂಗ್ ಆಫ್ ಧರ್ಮೇಂದ್ರ ಜಿ ಮಾರ್ಕ್ಸ್ ದ ಎಂಡ್ ಆಫ್ ಅನ್ ಎರಾ ಇನ್ ದ ಇಂಡಿಯನ್ ಸಿನಿಮಾ. He was an iconic film personality, a phenomenal actor who brought charm and depth to every role he played. The manner in which he played diverse roles struck a chord with countless people ಅಂತ ಹೇಳಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ನಿಜಕ್ಕೂ ಬಾಲಿವುಡ್ ಅಂತ ಹೇಳಿ ತಗೊಂಡಾಗ ಸಾಕಷ್ಟು ಹಿರಿಯ ನಟರು, ಈಗ ರಾಜೇಶ್ ಖನ್ನಾ ಆಗಿರಬಹುದು ಅಥವಾ ಅವರ ಇನ್ನು ನಟ ಧರ್ಮೇಂದ್ರ ಅವರಿಗೆ ಆಪ್ತರಾಗಿದ್ರು ರೆಬೆಲ್ ಸ್ಟಾರ್ ಅಂಬರೀಷ್ ಅವರು. ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ನಿಧನರಾಗಿ ಇವತ್ತಿಗೆ 7 ವರ್ಷ. ಈಗಾಗಲೇ ಹೇಳಿದ ಹಾಗೆ ಅಂಬಿ ಪುಣ್ಯತಿಥಿ ದಿನವೇ ಧರ್ಮೇಂದ್ರ ಅವರು ಕೂಡ ವಿಧಿವಶರಾಗಿದ್ದಾರೆ. ಈಗ ಮಾತಾಡೋದಕ್ಕೆ ಸುಮಲತಾ ಅಂಬರೀಷ್ ಅವರಿದ್ದಾರೆ, ಮಾತಾಡೋಣ. ಮೇಡಮ್ ನಮಸ್ತೆ. ಹಲೋ ಸುಮಲತಾ ಅವರೇ. ಹಲೋ ಮೇಡಮ್ ನಮಸ್ತೆ. ಇವತ್ತು ಧರ್ಮೇಂದ್ರ ಅವರ ಅಗಲಿಕೆ, ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ನೆನಪಿಸ್ತೀರಿ, ನೀವೇನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಮೊದಲ ನಿಮ್ಮ ಮಾತುಗಳು. ನಿಜಕ್ಕೂ ತುಂಬಾ ತುಂಬಾ ದುಃಖ ಆಯಿತು ಈ ಸುದ್ದಿಯನ್ನ ಕೇಳಿ. ನಾನು ನಿಜ ಹೇಳ್ಬೇಕು ಅಂದ್ರೆ ಬಾಲ್ಯದಲ್ಲಿ ನಾವೆಲ್ಲ ಮುಂಬೈಯಲ್ಲೇ ಬೆಳೆದಿದ್ದೆ. ಆ ಕಾಲದಲ್ಲೂ ನಾನು ಧರ್ಮೇಂದ್ರ ಅವರ ಅಭಿಮಾನಿಯಾಗಿದ್ದೇನೆ. ನನ್ನ ಫಸ್ಟ್ ಫೇವರೆಟ್ ಹೀರೋ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ಎಷ್ಟೋ ವರ್ಷಗಳ ನಂತರ ಅವ್ರ ಜೊತೆಯಲ್ಲಿ ಅವ್ರ ಪೇರಾಗಿ ನಾನು ಆಕ್ಟ್ ಮಾಡುವಂತ ಅವಕಾಶ ಆಗಿದೆ ಈ ಮೂವಿ ಕ್ಷತ್ರಿಯ ಅನ್ನೋಂಥ ಮೂವಿಲಿ ಅವ್ರ ಜೊತೆಯಲ್ಲಿ ಆಕ್ಟ್ ಮಾಡಿದ್ದೆ. ತುಂಬಾ ಒಳ್ಳೆ ಮನುಷ್ಯ. ತುಂಬಾ ಎಲ್ರ ಹತ್ರ ಮೇಡಮ್ ಲೈನ್ ಕಟ್ ಆಗ್ತಾ ಇದೆ, ನಿಮ್ಮ ವಾಯ್ಸ್ ಕಟ್ ಆಗ್ತಾ ಇದೆ.
ಬಹುಶಃ ಕಟ್ಟಾಗಿದೆ ಅನ್ಸುತ್ತೆ. ಮತ್ತೆ ನಾವು ಸುಮಲತಾ ಮ್ಯಾಮ್ನ ಸಂಪರ್ಕಕ್ಕೆ ತೊಗೊಳ್ಳೋಣ, ಮಾತಾಡೋಣ. ಕ್ಷತ್ರಿಯ ಸಿನಿಮಾದ ಬಗ್ಗೆ ಅವರು ಹೇಳ್ತಾ ಇದ್ರು, ಒಂದು ಸಿನಿಮಾದಲ್ಲಿ ನಟಿಸುವಂಥ ಒಂದು ಅವಕಾಶ ಕೂಡ ನನಗೆ ಸಿಕ್ಕಿತ್ತು ಅನ್ನುವಂಥ ಒಂದು ಮಾತು. ಇನ್ಫ್ಯಾಕ್ಟ್ ಇವತ್ತು ಅಂಬರೀಷ್ ಅವರ, ರೆಬಲ್ ಸ್ಟಾರ್ ಅಂಬರೀಷ್ ಅವರ 7ನೇ ವರ್ಷದ ಪುಣ್ಯತಿಥಿ. ಇವತ್ತು ಅವರು ಆಗಲಿ 7 ವರ್ಷ ಆಗಿದೆ. ಸೊ 7ನೇ ವರ್ಷದ ಪುಣ್ಯತಿಥಿ ಕೂಡ ಇವತ್ತು ನಡೀತಾ ಇದೆ ಅಂಬರೀಷ್ ಅವರು. ಇನ್ಫ್ಯಾಕ್ಟ್ ಅಂಬರೀಷ್ ಅಂತ ಹೇಳಿದಾಗ ಬರೀ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಅವರಿಗೆ ಬೇರೆ ಬೇರೆ ಎಲ್ಲ ಲ್ಯಾಂಗ್ವೇಜ್ನ ನಟ ನಟಿಯರು ಕೂಡ ಅವರಿಗೆ ತುಂಬಾ ಆಪ್ತರಾಗಿದ್ರು. ಆ ಥರದ ಚಾರ್ಮ್ ಅಂಬರೀಷ್ ಅವರದ್ದು. ಸೊ ಹಾಗಾಗಿ ಧರ್ಮೇಂದ್ರ ಅವ್ರ ಜೊತೆಗೂ ಕೂಡ ತುಂಬ ಚೆನ್ನಾಗಿ ಒಡನಾಟ ಹೊಂದಿದ್ರು. ಸುಮಲತಾ ಅವರು ಮತ್ತೆ ನಮ್ಮ ಸಂಪರ್ಕದಲ್ಲಿ ಮಾತಾಡೋಣ. ಮೇಡಮ್, ನೀವು ಹೇಳ್ತಾ ಇದ್ರಿ ಕ್ಷತ್ರಿಯ ಸಿನಿಮಾದ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ ಮ್ಯಾಮ್. ಹೌದು, ಅದೇ ಕ್ಷತ್ರಿಯ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೇ ನನ್ನ ಮದುವೆ ಆಗಿದ್ದು. ಅಂಬರೀಷ್ ಅವ್ರ ಜೊತೆಲಿ ಮದುವೆ ಆಗಿದ್ದ ವಿಷಯ ಕೇಳಿ ಧರ್ಮೇಂದ್ರ ಅವ್ರು ತುಂಬಾ ತುಂಬಾ ಖುಷಿ ಪಟ್ರು. ಯಾಕಂದ್ರೆ ಅಂಬರೀಷ್ ಮೇಲೆ ಅವ್ರಿಗೆ ಅಷ್ಟು ಅಭಿಮಾನ ಪ್ರೀತಿ ಇತ್ತು. ಇಲ್ಲಿ ನಮ್ಮ ಬೆಂಗಳೂರು ಮನೆಗೂ ಅವರು ಬಾರಿ ಬಂದಿದ್ರು ಅಂಬರೀಷ್ ಧರ್ಮೇಂದ್ರ ಅವರು. ಆ ಸಂದರ್ಭದಲ್ಲಿ ನನಗೆ ಹೇಳಿದ್ರು, ನನಗೆ ತುಂಬಾ ಇಷ್ಟ ಅಂಬರೀಷ್ ಅಂದ್ರೆ, ನನ್ನ ತರಾನೇ ಅಂಬರೀಷ್ ಬಹುತ್ ದಿಲ್ದಾರ್ ಆದ್ಮಿ ಹೇ ಅನ್ನೋ ಮಾತು ಯೂಸ್ ಮಾಡೋರು. ಯಾವಾಗ್ಲೂ ಎಲ್ರಿಗೂ ಪರಿಚಯ ಮಾಡ್ಬೇಕಾದ್ರು ನನ್ನನ್ನ ಇವರು ಅಂಬರೀಷ್ ಅವರ ಪತ್ನಿ ಬಹುತ್ ದಿಲ್ದಾರ್ ಆದ್ಮಿ, ಮೇರೆ ಜೈಸಾ ಹೇ ಅಂತ ಈ ರೀತಿ ಅವ್ರದ್ದು ಅಭಿಮಾನದ ಮಾತುಗಳನ್ನ ಹೇಳೋರು. ತುಂಬಾನೇ ಇವತ್ತು ಅವರ ಅಗಲಿಕೆ ನಮ್ಮೆಲ್ಲರಿಗೂ ತುಂಬಾ ನೋವು ಕೊಡುವಂತ ವಿಷಯ. ನಿಜ ನಿಜ ಮೇಡಮ್. ಮೇಡಮ್, ಕ್ಷತ್ರಿಯ ಸಿನಿಮಾ ಹೇಗಾಗಿದೆ ಮೇಡಮ್? ನಿಮ್ಗೆ ಹೇಗೆ ಆಫರ್ ಬಂದಿದ್ದು? ಅವ್ರ ಜೊತೆಗೆ ನಟಿಸಿದಂತ ಒಂದು ಸಿನಿಮಾಗಳಲ್ಲಿ ಒಂದು 2-3 ಸಿನಿಮಾಗಳಲ್ಲಿ ಮಾಡ್ತಿದ್ದೆ. ಆ ಸಮಯದಲ್ಲಿ ಆ ಡೈರೆಕ್ಟರ್ KP ದತ್ತ ಅನ್ನೋರು ನನ್ನ ಇನ್ನೊಂದು ಮೂವಿ ನೋಡ್ಬಿಟ್ಟು ಈ ಧರ್ಮೇಂದ್ರ ಅವ್ರ ಜೊತೆಗೆ ಆಕ್ಟ್ ಮಾಡೋಕೆ ತುಂಬಾ ಸೂಕ್ತ ಅಂತ ಅವರು ನನಗೆ ಆಫರ್ ಕೊಟ್ಟರು. JP ದತ್ತ ಸೇಮ್ ಬಾರ್ಡರ್ ಸಿನಿಮಾ ಮಾಡಿದ್ರಲ್ಲ ಅವ್ರದ್ದೇನೆ ಕ್ಷತ್ರಿಯ ಅಂತ ಫುಲ್ ಇಡೀ ಮೂವಿಯಲ್ಲಿ ಜೈಪುರ್ ಬಿಕಾನೇರಲ್ಲಿ ಶೂಟಿಂಗ್ ಮಾಡಿದ್ವಿ. ಹತ್ರದಿಂದ ನನಗೆ ಧರ್ಮೇಂದ್ರ ಅವರು ಅದೇ ಸಿನಿಮಾದಲ್ಲಿ ಸನ್ನಿ ದೇವಲ್ ಅವರು ಆಕ್ಟ್ ಮಾಡಿದ್ದು. ತುಂಬಾ ಅವರ ಆತ್ಮೀಯತೆ ಅದು ತುಂಬಾ ಹತ್ತಿರದಿಂದ ನೋಡುವಂತ ಒಂದು ಅವಕಾಶ ನನಗೂ ಸಿಕ್ಕಿತ್ತು. ಓಕೆ, ಅಂದ್ರೆ ಎಷ್ಟು ದಿನ ಆಯ್ತು ಮೇಡಮ್ ಶೂಟ್? ನಿಮ್ಮ ಮತ್ತೆ ಅವರ ಪೇರ್ನ ಒಂದು ಶೂಟ್ ಎಷ್ಟು ದಿನಗಳಾಯ್ತು? ಅದು ಆ ಮೂವಿ 1 ವರ್ಷ ನಡೆದಿತ್ತು. ನಮ್ಮ ಒಂದು ಶೂಟಿಂಗ್ ಅಂದ್ರೆ ಅವ್ರ ಜೊತೆಯಲ್ಲಿ ಶೂಟಿಂಗ್ ನಾನು 20-25 ದಿನಗಳ ಕಾಲ ಜೊತೆಯಲ್ಲಿ ಶೂಟಿಂಗ್ ಮಾಡಿದೆ. ಓಕೆ ಓಕೆ ಓಕೆ, ಅಂದ್ರೆ 93 ಅಲ್ಲ? 1993 ಅದು 91. ಕರೆಕ್ಟ್. ಸೊ ಹೇಗೆ ಮೇಡಮ್ ಶೂಟಿಂಗ್ ಟೈಮ್ನಲ್ಲಿ ಅವರ ಒಂದು ಒಡನಾಟ ಅಥವಾ ಅವ್ರು ಇರ್ತಾ ಇದ್ದಿದ್ದ ರೀತಿ, ಮಾತುಕತೆ, ಅದು ಹೇಗಿರ್ತಾ ಇದ್ರು ಮೇಡಮ್? ಸ್ವಲ್ಪ ಅಲ್ಲಿ ಧರ್ಮೇಂದ್ರ ಅಂದ್ರೆ ಆ ಪ್ರಾಂತ್ಯದಲ್ಲೆಲ್ಲ ರಾಜಸ್ಥಾನ್, ಪಂಜಾಬ್ ನೀವು ನೋಡೋದಾದ್ರೆ ಅವ್ರ ದೇವ್ರ ತರ ನೋಡ್ತಾರೆ, ಅಷ್ಟು ಪಾಪ್ಯುಲರ್ ಅವರು. ಧರ್ಮೇಂದ್ರಕ್ಕಿಂತ ಯಾವ ಹೀರೋ, ಹೊಸ ಹೀರೋ ಬಂದ್ರು ಅವ್ರ ಲೆಕ್ಕಕ್ಕೆ ಮಾಡ್ತಾ ಇಲ್ಲ. ಅವ್ರ ಶೂಟಿಂಗ್ ಬಂದ್ರೆ ಜನ ಅಷ್ಟು ಹುಚ್ಚರಾಗೋರು, ಅಷ್ಟು ಕ್ರೇಜು ಧರ್ಮೇಂದ್ರ ಅಂದ್ರೆ, ಎಸ್ಪೆಷಲಿ ಆ ಒಂದು ನಾರ್ತನ್ ಪಾರ್ಟ್ ಅಲ್ಲಿ. ಬಟ್ ಅವರು ಒಂಥರ ಅವ್ರ ಗುಣ ಏನು ಅಂತಂದ್ರೆ ತುಂಬಾ ಓಪನ್ ಹಾರ್ಟೆಡ್ ಮ್ಯಾನ್. ಒಂದು ರೀತಿ ಅಂಬರೀಷ್ ಅವ್ರ ತರಾನೇ ಅವರು. ಕೋಪ ಬಂದ್ರೆ ಬೈಯೋದು ಅಥವಾ ಪ್ರೀತಿ ತೋರಿಸೋದ್ರಲ್ಲಿ ಎಲ್ಲ ಅದೇ ತರ ಅವರದ್ದು ಒಂದು ನಡವಳಿಕೆ ಇತ್ತು. ಅದಕ್ಕೆ ಅವ್ರು ನನಗೆ ಹೇಳೋರು ನನ್ನ ತರಾನೇ ಅಂಬರೀಷ್ ಆಲ್ಸೋ. ಓಕೆ, ಆಮೇಲೆ ಅಂಬರೀಷ್ ಸರ್ ಹೇಗೆ ಮೇಡಮ್? ಮಂಡ್ಯದಲ್ಲಿ ಇದ್ದೀನಿ, ಬೇರೆ. ಹೌದಾ? ಓಕೆ ಮೇಡಮ್. ಓಕೆ ಥ್ಯಾಂಕ್ ಯು. ನಮ್ಮ ಜೊತೆ ಮಾತನಾಡಿದ್ರಿ. ಇದು ಸುಮಲತಾ ಮೇಡಮ್ ಅವರ ಮಾತುಗಳು. ತುಂಬಾ ದಿಲ್ದಾರ್ ಮನುಷ್ಯ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಸುಮಲತಾ ಅವರು. ಯಾಕಂದರೆ ನಾವು ಹೇಗೆ ಅಂಬರೀಷ್ ಅವ್ರನ್ನ ಕಲಿಯುಗದ ಕರ್ಣ ಅಂತ ಹೇಳ್ತೀವಿ, ದಿಲ್ದಾರ್ ಒಂಥರ ಅವ್ರ ಹಾರ್ಟ್ ಔಟ್. ಯಾವಾಗಲೂ ಕೂಡ ಮಾತಾಡುವಾಗ ಯಾವುದೂ ಮುಚ್ಚುಮರೆ ಇಲ್ಲ. ಅಂಬರೀಷ್ ಅವರು ಮಾತಾಡುವಾಗ ಎಲ್ಲವೂ ಕೂಡ ಒಳಗಡೆ ಏನಿರುತ್ತೋ ಅದನ್ನು ಎದುರುಗಡೆ ತೋರಿಸೋರು. ಯಾವುದೋ ಒಂದು ಫಿಲ್ಟರ್ ಹಾಕೊಂಡು ಮಾತಾಡ್ತಾರೆ, ಆ ಥರದ್ದು ಏನೂ ಇರಲಿಲ್ಲ. ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ ಅದನ್ನು ಪ್ರೀತಿಯಿಂದ ಹೇಳೋರು, ನಿಮ್ಮ ಬಗ್ಗೆ ಇಲ್ವಾ ಅವ್ರಿಗೆ ಇಷ್ಟ ಆಗಲ್ವಾ ಅದು ಯಾಕೆ ಇಷ್ಟ ಆಗ್ತಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳೋರು. ಹಾಗೆಯೇ ಅದೇ ರೀತಿಯಾದಂಥ ವ್ಯಕ್ತಿತ್ವ ಧರ್ಮೇಂದ್ರ ಅವ್ರದ್ದು ಕೂಡ ಇತ್ತು ಅನ್ನುವಂಥದ್ದನ್ನು ಸುಮಲತಾ ಅವರು ಹೇಳ್ತಾ ಇದ್ರು. ಹಾಗಾಗಿನೇ ಧರ್ಮೇಂದ್ರ ಅವರು ತುಂಬ ಇಷ್ಟಪಡ್ತಾ ಇದ್ರು ಅಂಬರೀಷ್ ಅವರನ್ನು. ನಮ್ಮ ಥರನೇ ನೋಡಿ ಇವರು ಕೂಡ ಅನ್ನುವಂಥ ಮಾತುಗಳನ್ನು ಅವಾಗವಾಗ ಹೇಳ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಸುಮಲತಾ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಹಂಚ್ಕೊಳ್ತಾ ಇದ್ರು. ಹೀಗೆ ಧರ್ಮೇಂದ್ರ ಅವರು ಕಳೆದ ಕೆಲವು ದಿನಗಳ ಹಿಂದೆಯಿಂದಲೂ ಕೂಡ ಅವರಿಗೆ ಸ್ವಲ್ಪ ಅನಾರೋಗ್ಯ ಹೆಚ್ಚಿನ ಮಟ್ಟದಲ್ಲಿ ಬಾಧಿಸ್ತಾ ಇತ್ತು. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಚಿಕಿತ್ಸೆ ಕೊಡಿಸಿದ್ರು. ಬಟ್ ಚಿಕಿತ್ಸೆ ಆಗಲೇ ಫಲಕಾರಿ ಆಗಲಿಲ್ಲ.